ಹಲೋ ಸ್ನೇಹಿತರೆ, ವೈಷ್ಣವಿ ಗೌಡ ಅವರು ದಿಢೀರ್ ಅಂತ ಎಂಗೇಜ್ಮೆಂಟ್ ಮಾಡಿಕೊಂಡು ಎಲ್ರಿಗೂ ಶಾಕ್ ಕೊಟ್ಟಿದ್ದಾರೆ. ಎಂಗೇಜ್ಮೆಂಟಲ್ಲಿ ಆಪ್ತರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಇನ್ವೈಟ್ ಮಾಡಿಲ್ಲ. ಯಾಕಂದ್ರೆ ಈ ಮೊದಲು ಬೇರೆಯೊಬ್ಬ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿ ಅದು ಕ್ಯಾನ್ಸಲ್ ಆಗಿತ್ತು. ಒಳ್ಳೆ ಹುಡುಗಿ ವೈಷ್ಣವಿ ಯಾವತ್ತೂ ಕಾಂಟ್ರವರ್ಸಿ ಮಾಡ್ಕೊಂಡವರಲ್ಲ. ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಇದ್ದವರು. ಹೀಗಿರ್ಬೇಕಾದ್ರೆ ಇಂಥ ಒಳ್ಳೆ ಹುಡುಗಿಗೆ ಹೀಗಾಯ್ತಲ್ಲ ಅಂತ ಬೇಸರ ಆಗಿತ್ತು. ನಂತರ ಸ್ವತಃ ವೈಷ್ಣವಿಯವರೇ ಅದು ಎಂಗೇಜ್ಮೆಂಟ್ ಅಲ್ಲ, ಹುಡುಗಿ ನೋಡೋ ಶಾಸ್ತ್ರ ಆಗಿತ್ತು ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ಯಾವಾಗಲೂ ಮದುವೆ ಯಾವಾಗ ಅಂತ ಕೇಳ್ತಿದ್ದವರಿಗೆ ಎಂಗೇಜ್ಮೆಂಟ್ ಫೋಟೋ ಹಂಚಿಕೊಂಡು ಶಾಕ್ ಕೊಟ್ಟಿದ್ದಾರೆ. ಹೌದು, ವೈಷ್ಣವಿ ಗೌಡ ಅವರು ದಿಢೀರ್ ಅಂತ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಹುಡುಗ ಯಾರು, ಏನ್ ಮಾಡ್ಕೊಂಡಿದ್ದಾರೆ, ಮದುವೆ ಯಾವಾಗ, ಮದುವೆ ಆದ್ಮೇಲೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ತಾರಾ ಅಥವಾ ಫಿಲ್ಮ್ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ತಾರಾ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ಮ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಅಗ್ನಿ ಸಾಕ್ಷಿ ಸೀರಿಯಲ್ ಹಾಗೂ ಸೀತಾರಾಮ ಸೀರಿಯಲ್ ಹಾಗೂ ಬಿಗ್ ಬಾಸ್ ಬೆಳಗಿ ವೈಷ್ಣವಿ ಗೌಡ ಅವರು ಸದ್ದಿಲ್ಲದೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹೌದು, ಈ ಹಿಂದೆ ವೈಷ್ಣವಿ ಅವರೇ ಹೇಳ್ಕೊಂಡಿದ್ರು, ಸದ್ಯದಲ್ಲೇ ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ಕೊಂಡಿದ್ರು. ಆದರೆ ಹುಡುಗ ಯಾರು ಅನ್ನೋದನ್ನ ರಿವೀಲ್ ಮಾಡಿರಲಿಲ್ಲ. ಕೆಲವು ದಿನಗಳ ಹಿಂದೆ ಏರ್ ಶೋಗೆ ಹೋಗಿರುವಂಥ ಫೋಟೋ ಹಾಕಿದ್ರು. ಅದರ ಜೊತೆ ಥ್ಯಾಂಕ್ ಯು ಅಂತ ಹೇಳಿ ಎ ಅನ್ನೋಂಥ ಒಂದು ಅಕ್ಷರವನ್ನ ಮೆನ್ಷನ್ ಮಾಡಿದ್ರು. ಆದರೆ ಎ ಅಂದ್ರೆ ಯಾರು ಅನ್ನೋದನ್ನ ರಿವೀಲ್ ಮಾಡಿರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ತಾವು ಮದುವೆ ಆಗುವಂಥ ಹುಡುಗ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಂಡಿದ್ರು. ನಾನು ಯಾರನ್ನೂ ಕೂಡ ಲವ್ ಮಾಡ್ತಿಲ್ಲ, ಆದರೆ ಅರೇಂಜ್ ಮ್ಯಾರೇಜೇ ಆಗೋದು ಅಂತಲೂ ಕೂಡ ಹೇಳ್ಕೊಂಡಿದ್ರು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ 300ಕ್ಕೂ ಹೆಚ್ಚು ಮದುವೆ ಪ್ರಪೋಸಲ್ ಬಂದಿದ್ವು ಅಂತ ಹೇಳಿದ್ದಾರೆ. ಹೌದು, ಇವಾಗ ದಿಢೀರ್ ಅಂತ ಎಂಗೇಜ್ಮೆಂಟ್ ಮಾಡಿಕೊಂಡು ಎಲ್ರಿಗೂ ಶಾಕ್ ಕೊಟ್ಟಿದ್ದಾರೆ. ಹಾಗೆ ತಮ್ಮ ಎಂಗೇಜ್ಮೆಂಟ್ ಫೋಟೋವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಆದರೆ ಈ ಫೋಟೋಸ್ ಎಲ್ಲ ನೋಡ್ತಿದ್ರೆ ಇದು ದಿಢೀರ್ ಅಂತ ಮಾಡಿರೋದಲ್ಲ. ಆಲ್ರೆಡಿ 2 ತಿಂಗಳ ಹಿಂದೆನೇ ಎಂಗೇಜ್ಮೆಂಟ್ಗೆ ಅಂತಾನೆ ಎಲ್ಲ ತಯಾರಿ ನಡೆಸಿರೋ ಹಾಗೆ ಕಾಣಿಸ್ತಿದೆ. ಇನ್ನು ಸ್ವತಃ ವೈಷ್ಣವಿ ಅವರೇ ತಾವು ಮದುವೆ ಆಗ್ತಿರುವಂಥ ಹುಡುಗನ ಪರಿಚಯ ಮಾಡಿಸಿದ್ದಾರೆ. ಹುಡುಗನ ಹೆಸರು ಅನುಕೂಲ್ ಅಂತ. ಹುಡುಗ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ಪಕ್ಕದ ರಾಜ್ಯದ ಹುಡುಗ ಅಂತ ಹೇಳ್ತಿದ್ದಾರೆ. ಆದರೆ ರಾಜಸ್ಥಾನದವರು ಅಥವಾ ಬೇರೆ ಯಾವ ಊರು ಅನ್ನೋದನ್ನ ರಿವೀಲ್ ಮಾಡಿಲ್ಲ. ಇನ್ನು ವೈಷ್ಣವಿ ಮದುವೆ ಆಗ್ತಿರೋ ಹುಡುಗ ಕೋಟ್ಯಾಧೀಶ್ವರ ಆಗಿದ್ದು ಇವರು ಉದ್ಯಮಿ ಕೂಡ ಹೌದು. ಹಾಗೆ ಏರ್ ಫೋರ್ಸ್ ಅಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆ ವೈಷ್ಣವಿ ಅವರು ಎಲ್ಲೇ ಹೋದ್ರು ಕೂಡ ಹೇಗಿದ್ದೀರಾ ಅಂತ ಕೇಳ್ತಿರ್ಲಿಲ್ಲ, ಮದುವೆ ಯಾವಾಗ ಅಂತ ಕೇಳ್ತಿದ್ರು. ಯಾಕಂದ್ರೆ ಇವರ ಸ್ನೇಹಿತರಿಗೆಲ್ಲ ಮದುವೆ ಆಗಿ ಮಕ್ಕಳಿದ್ದಾರೆ, ನಿಮಗೂ ಕೂಡ ವಯಸ್ಸಾಗ್ತಿದೆ, ಮದುವೆ ಯಾವಾಗ ಅಂತ ಕೇಳ್ತಿದ್ರು. ಕೊನೆಗೂ ವೈಷ್ಣವಿ ಅವರು ಮದುವೆ ಆಗ್ತಿದ್ದಾರೆ. ಹೌದು, ಈ ಹಿಂದೆ ಒಮ್ಮೆ ಎಂಗೇಜ್ಮೆಂಟ್ ಆಗಿ ಅದು ಕ್ಯಾನ್ಸಲ್ ಕೂಡ ಆಗಿತ್ತು. ಆದರೆ ಈ ಸಲನೂ ಆ ರೀತಿ ಆಗಬಾರ್ದು ಅಂತ ತುಂಬಾನೇ ಜಾಗೃತಿ ವಹಿಸಿ ಎಂಗೇಜ್ಮೆಂಟ್ ಆಗೋವರೆಗೂ ಹುಡುಗನ ಫೋಟೋಸ್ ಕೂಡ ಹೊರಗೆ ಹೋಗದ ಹಾಗೆ ತುಂಬಾನೇ ಸೀಕ್ರೆಟ್ ಮೇಂಟೈನ್ ಮಾಡಿದ್ದಾರೆ. ಹುಡುಗ ಯಾರು, ಏನ್ ಮಾಡ್ತಿದ್ದಾರೆ ಅನ್ನೋದರ ಬಗ್ಗೆ ಎಲ್ಲೂ ಕೂಡ ಹೇಳಿರಲಿಲ್ಲ. ಆದರೆ ಇವರಿಬ್ರು ತುಂಬಾ ದಿನಗಳಿಂದ ಡೇಟ್ ಮಾಡ್ತಿದ್ರು. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡ ಮೇಲೆ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗ್ತಿದ್ದಾರೆ. ಒಂದು ರೀತಿ ಇದು ಅರೇಂಜ್ ಮ್ಯಾರೇಜ್ ಆಗಿದ್ರು ಕೂಡ ವೈಷ್ಣವಿ ಅವರು ಮದುವೆ ಆಗ್ತಿರೋ ಹುಡುಗನ ಜೊತೆ ಇರೋಂಥ ಸಲಿಗೆ ನೋಡಿದ್ರೆ ಇದು ಪಕ್ಕ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಕಾಣಿಸ್ತಿದೆ. ಮದುವೆ ಯಾವಾಗ ಅಂತ ಕೇಳ್ತಿದ್ದವರಿಗೆ ಕೊನೆಗೂ ವೈಷ್ಣವಿ ಅವರು ಎಂಗೇಜ್ಮೆಂಟ್ ಆಗಿ ಅವರ ಫ್ಯಾನ್ಸ್ಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಆದರೆ ಮದುವೆ ಯಾವಾಗ ಅಂತ ಇನ್ನೂ ತಿಳಿದು ಬಂದಿಲ್ಲ. ಹಾಗೆ ಮದುವೆ ಆದಮೇಲೆ ವೈಷ್ಣವಿ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರಾ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ತಾರ ಅನ್ನೋದನ್ನ ಸ್ವತಃ ವೈಷ್ಣವಿ ಅವರೇ ಹೇಳೋವರೆಗೂ ಕಾಯಬೇಕಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.